ಒಂದ್ ಕಡೆ ಕಾಂಗ್ರೆಸ್ ವಿಜಯ್ ಅವರ ಟಿವಿಕೆ ಪಕ್ಷಕ್ಕೆ ಬೆಂಬಲವನ್ನ ಘೋಷಣೆ ಮಾಡಿದೆ. ವಿಜಯ್ ಅವರ ಕಚೇರಿಗೆ ಭೇಟಿ ಕೊಟ್ಟು ತಮ್ಮ ಬೆಂಬಲವನ್ನ ಘೋಷಿಸಿದ್ದಾರೆ ಕಾಂಗ್ರೆಸ್ನ ಶಾಸಕರು. ಆದರೆ ಮತ್ತೊಂದು ಕಡೆ ಡಿಎಂಕೆ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದೆ. ನಮ್ಮ ಜೊತೆ ಮೈತ್ರಿ ಮಾಡ್ಕೊಂಡಿದ್ರಿ, ನಮ್ಮ ಜೊತೆಗೆ ಸ್ಪರ್ಧಿಸಿದ್ರಿ, ಆದ್ರೆ ಇವತ್ತು ಮೈತ್ರಿ ಧರ್ಮವನ್ನ ಮರೆತು ಬೆನ್ನಿಗೆ ಚೂರಿ ಹಾಕುವಂತಹ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ ಅಂತ ಹೇಳಿ ಕಾಂಗ್ರೆಸ್ನ ಟೀಕಿಸಿದೆ ಡಿಎಂಕೆ ಪಕ್ಷ. ಡಿಎಂಕೆ ಜೊತೆಗಿನ ಮೈತ್ರಿಯಿಂದಾನೇ ಕಾಂಗ್ರೆಸ್ಗೆ 5 ಸ್ಥಾನ ಸಿಕ್ಕಿದ್ದು ಅಂತ ಹೇಳಿ ಕಾಂಗ್ರೆಸ್ ವಿರುದ್ಧ ಟೀಕಾಸ್ತ್ರಗಳನ್ನ ಪ್ರಯೋಗ ಮಾಡಿದೆ ಡಿಎಂಕೆ. 2029ರ ಲೋಕಸಭಾ ಚುನಾವಣೆಯ ಮೇಲೂ ಕೂಡ ಇದು ಎಫೆಕ್ಟ್ ಆಗೋದು ಪಕ್ಕ. ಇಂಡಿಯಾ ಮೈತ್ರಿಕೂಟದಿಂದ ಡಿಎಂಕೆ ಹಿಂದಡಿ ಇಡುವಂತಹ ಸಾಧ್ಯತೆ ಇದೆ. ಕಾಂಗ್ರೆಸ್ ಡಿಎಂಕೆ ನಡುವೆ ಕಚ್ಚಾಟ, ಮೈತ್ರಿ ಪಾಲಿಟಿಕ್ಸ್ ಸದ್ಯ ಬಿರುಸನ್ನ ಪಡ್ಕೊಂಡಿದೆ, ಬೇರೆ ಆಯಾಮವನ್ನ ಪಡ್ಕೊಂಡಿದೆ ತಮಿಳುನಾಡಿನಲ್ಲಿ. ಕಳೆದ ಹಲವು ವರ್ಷಗಳಿಂದ ತಮಿಳುನಾಡಿನಲ್ಲಿ ಇಂಡಿಯಾ ಮೈತ್ರಿಕೂಟ ರಚನೆಯಾದಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಮೊದಲಿಗೆ ಬೆಂಬಲವನ್ನ ಕೊಟ್ಟಿದ್ದೇ ಡಿಎಂಕೆ ಪಕ್ಷ. ಆದಿವತ್ತು ತಮಿಳುನಾಡಿನಲ್ಲಿ ಸರ್ಕಾರ ರಚನೆಯ ಸಂದರ್ಭದಲ್ಲಿ 108 ಸ್ಥಾನಗಳನ್ನ ಗೆದ್ದಿರುವಂತಹ ಟಿವಿಕೆ ಜೊತೆ ಹೋಗೋದಕ್ಕೆ ಕಾಂಗ್ರೆಸ್ ನಿರ್ಧಾರವನ್ನ ಮಾಡಿದೆ. ಈ ಬಾರಿ ಚುನಾವಣೆಯಲ್ಲಿ ಕಾಂಟೆಸ್ಟ್ ಮಾಡುವಂತಹ ಸಂದರ್ಭದಲ್ಲಿ 234 ಕ್ಷೇತ್ರಗಳ ಪೈಕಿ ಮೈತ್ರಿ ಮಾಡಿಕೊಂಡು ಡಿಎಂಕೆ ಏನ್ ಅಖಾಡಕ್ಕಿಳಿತು, ಆ ಸಂದರ್ಭದಲ್ಲಿ ಕಾಂಗ್ರೆಸ್ 28 ಸೀಟ್ಗಳಿಂದ ಅಖಾಡಕ್ಕಿಳಿದಿತ್ತು. ಡಿಎಂಕೆ ಜೊತೆ ಮೈತ್ರಿ ಮಾಡಿಕೊಂಡು 27-28 ಸೀಟ್ಗಳಲ್ಲಿ ಅಖಾಡಕ್ಕಿಳಿದಿತ್ತು. ಗೆದ್ದಿದ್ದು 5 ಸೀಟ್ಗಳಲ್ಲಿ. ಆದ್ರೆ ಈಗ ಗೆಲುವು ದಾಖಲು ಮಾಡ್ತಾ ಇದ್ದ ಹಾಗೆ ನೇರವಾಗಿ ಟಿವಿಕೆಗೆ ಬೆಂಬಲ ಕೊಡೋದಕ್ಕೆ ತಮಿಳುನಾಡಿನ ಕಾಂಗ್ರೆಸ್ ನಾಯಕರು ಮುಂದಾಗಿದ್ದಾರೆ, ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗಿದೆ. ಇದನ್ನ ಡಿಎಂಕೆ ವಿರೋಧಿಸ್ತಾ ಇದೆ. ನಮ್ಮ ಜೊತೆ ಮೈತ್ರಿ ಮಾಡಿಕೊಂಡು ಚುನಾವಣೆಯನ್ನ ಗೆದ್ರಿ, ನೀವು ನಮ್ಮ ಜೊತೆ ಮೈತ್ರಿ ಇದ್ದಿದ್ದಕ್ಕೆ ನಿಮಗೆ 5 ಸ್ಥಾನಗಳನ್ನ ಗೆಲ್ಲೋದಕ್ಕೆ ಸಾಧ್ಯ ಆಯಿತು. ಈಗ ಬ್ಯಾಕ್ ಸ್ಟ್ಯಾಬ್ ಮಾಡ್ತಾ ಇದ್ದೀರಿ, ಬೆನ್ನಿಗೆ ಚೂರಿ ಹಾಕ್ತಾ ಇದ್ರಿ, ಮೈತ್ರಿ ಧರ್ಮವನ್ನ ನೀವು ಮರಿತಾ ಇದ್ದೀರಿ ಅಂತ ಹೇಳಿ ಡಿಎಂಕೆ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಚುನಾವಣಾ ಮೈತ್ರಿಯನ್ನ ಡಿಎಂಕೆ ಹಾಗೆ ಕಾಂಗ್ರೆಸ್ ಮಾಡಿಕೊಂಡಂತಹ ಸಂದರ್ಭದಲ್ಲೂ ಕೂಡ ಇಬ್ಬರ ಮಧ್ಯೆ ಸರಿಯಾದಂತಹ ಹೊಂದಾಣಿಕೆ ಇರಲಿಲ್ಲ ಅನ್ನೋದಕ್ಕೆ ಸಾಕ್ಷಿ ನೀಡಿದ್ದು ರಾಹುಲ್ ಗಾಂಧಿ ಅವರು ತಮಿಳುನಾಡಿಗೆ ಬಂದೇ ಇರಲಿಲ್ಲ. ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಚುನಾವಣಾ ಪ್ರಚಾರವನ್ನ ಮಾಡ್ತಾರೆ, ಆದ್ರೆ ತಮಿಳುನಾಡಿಗೆ ರಾಹುಲ್ ಗಾಂಧಿ ಅವರು ಬಂದಿರಲಿಲ್ಲ. ಬೇರೆ ಬೇರೆ ನಾಯಕರು, ನಮ್ಮ ರಾಜ್ಯದ ನಾಯಕರೆಲ್ಲ ಹೋಗಿ ಚುನಾವಣಾ ಪ್ರಚಾರವನ್ನ ಮಾಡಿದ್ರು. ರಾಹುಲ್ ಗಾಂಧಿ ಅವರ ಎಂಟ್ರಿ ಆಗದೇ ಇದ್ದಿದ್ದು ಕೂಡ ಮೈತ್ರಿಯಲ್ಲಿ ಏನೋ ಸರಿ ಇಲ್ಲ ಅನ್ನುವಂತಹ ಒಂದು ಸುಳಿವನ್ನ ಕೊಟ್ಟಿತ್ತು, ಅಂಥದ್ದೊಂದು ಅನುಮಾನ ಮೂಡೋ ಹಾಗೆ ಮಾಡಿತ್ತು. ಈಗ ರಿಸಲ್ಟ್ ಬರ್ತಾ ಇದ್ದ ಹಾಗಂತೂ ಕಾಂಗ್ರೆಸ್ ಡಿಎಂಕೆಯನ್ನ ಬಿಟ್ಟು ಸೀದಾ ಟಿವಿಕೆ ಜೊತೆಗೆ ಹೋಗಿ ಸರ್ಕಾರ ರಚನೆಗೆ ಮುಂದಾಗಿದೆ. ಸಚಿವ ಸ್ಥಾನಕ್ಕೂ ಕೂಡ ಬೇಡಿಕೆಯನ್ನ ಇಟ್ಟಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.